ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಇವತ್ತು ಒಂದಿಷ್ಟು ಏನು ನಡೆದದ ಈ ದೇಶದಲ್ಲಿ, ಒಂದು ಕಡೆ ಹಿಂದೂ ಮುಸ್ಲಿಂ ಅಂತೇಳಿ, ಇನ್ನೊಂದು ಕಡೆ ಜಾತಿ ನೆಲೆಗಟ್ಟಿನಲ್ಲೇ ನಾ ಮೇಲು ನೀ ಕೀಳು ಅನ್ನುವಂಥದ್ದು, ಅದೇ ಸಮಯದಲ್ಲೇ ಭಯೋತ್ಪಾದಕ ಕೃತ್ಯಗಳು, ಇನ್ನೊಂದು ಕಡೆ ಬಡತನದ ಒದ್ದಾಟ. ಇಡೀ ದೇಶ ಇವತ್ತು ನಾವು ಇದನ್ನೆಲ್ಲ ವಿಚಾರ ಮಾಡಿದಾಗ ಇಲ್ಲಿ ಏನದಪ್ಪ, ಇಲ್ಲಿ ಶಾಂತಿ ಬಿಟ್ಟು ಮತ್ತೇನು ಇಲ್ಲಲ್ಲ ಅನ್ನುವಂಥದ್ದು. ಯಾಕಪ್ಪ ಅಂದರೆ ಎಲ್ಲ ಕಡೆನೂ ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು, ಜೊತೆಗೆ ಬಡತನ, ಅದರ ಜೊತೆಗೆ ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಇಲ್ಲದಂಥ ಪರಿಸ್ಥಿತಿ, ಅಣ್ಣ ತಮ್ಮರ ಮಧ್ಯದಲ್ಲಿ ಏನೇನೋ ಎಲ್ಲ ಇವತ್ತು ಈ ಎಲ್ಲ ಪರಿಸ್ಥಿತಿ ಇವೆಲ್ಲ ಒಂದೇ ದಿನದಲ್ಲಿ ಹುಟ್ಟಿದಂಥವೇನು ಅಂತೇಳಿ ಆ ದಿಶೆಯಲ್ಲಿ ಒಂದಿಷ್ಟು ಈ ಸಮಾಜವನ್ನು ಸಮೀಪದಿಂದ ನೋಡಿದಂಥ, ಜೊತೆಗೆ ಒಂದಿಷ್ಟು ಕಲಾಕೃತಿಗಳನ್ನು ಅಥವಾ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲಿ ಒಂದು ಬದುಕನ್ನು ಕಟ್ಕೊಂಡಂಥ, ಮತ್ತು ವಿಶೇಷವಾಗಿ ನಾಟಕ, ಕತೆ, ಕವನಗಳ ಮೂಲಕ ಜನರಿಗೆ ಒಂದು ಎಚ್ಚರಿಕೆ ಕೊಡು ಜೊತೆಗೆ ಸಮಾಜದ ನಿಜದ ಘಟನೆಗಳನ್ನ ಹೇಳುವಂಥ ಚಿಂತನೆ ಮಾಡುವಂಥ ನಮ್ಮ ಈಶ್ವರ್ ಚಂದ್ರ ಬೆಟಗೇರಿ ಅವರು ಇವತ್ತು ಅವ್ರನ್ನ ಕೇಳ್ತಾ ಇರೋದು ಎಲ್ಲ ಈ ಅತ್ಯಂತ ಸ್ವಾರ್ಥ ಅನ್ನುವಂಥದ್ದು ಏನು ನಾವು ಇವತ್ತು ಶಾಂತಿ ಅಂತ ಇದ್ದೀವಿ, ಇದು ಈ ಕಾಲದಲ್ಲಿ ಎಷ್ಟದನೋ ಹಿಂದೆ ಇತ್ತು ಇಲ್ಲೋ ಅಂತ. ಆತ್ಮೀಯರೇ, ಸರ್ವರಿಗೂ ನಮಸ್ಕಾರ ಸರ್. ಭಾಳ ಸಂತೋಷ, ಒಳ್ಳೆಯ ಪ್ರಶ್ನೆ ಕೇಳಿ ಸರ್. ಯಾಕಂದ್ರೆ ಸರ್, ದೇವಾನುದೇವತೆಗಳು ಕೂಡ ಸರ್ ಸಹೋದರರವರು ಏನು ಸರ್, ಕಶ್ಯಪ ಮಹರ್ಷಿಗಳ ಮಕ್ಕಳು. ಅವರು ಆವಾಗಿಂದ ಹಿಡ್ಕೊಂಡು ಸಹಿತ್ರಿ ನೀವು ಹೇಳಿದಂಗೆ ರೀ ಸ್ವಾರ್ಥಕ್ಕಾಗಿ ಬಡದಾಡ್ಕೋತ ಬಂದಿದ್ದಾರೆ ರೀ. ಒಂದು ಮಾತು ಬರ್ತದೆ ಸರ್ ನಮ್ಮ ಇದ್ರೊಳಗೆ, ಬೆನ್ನಿಲೇ ಬಿದ್ದವ ಬೈರಿ, ಹೊಟ್ಟೆಲಿ ಹುಟ್ಟಿದವ ಬೈರಿ ಅಂತೇಳಿ. ಅದಕ್ಕಾಗಿ ಏನು ಅನಿಸ್ತದೆ ಸರ್, ಈಗೇನು ನಾವು ವಿದ್ಯಮಾನಗಳನ್ನು ನೋಡ್ತಾ ಇದ್ದೀವಲ್ಲ ಸರ್, ಅವು ಈಗ ಅಷ್ಟೇ ಅಲ್ಲ ರೀ, ಮೊದಲಿಂದಲೂ ಯುಗಾಂತರಗಳಿಂದಲೂ ಕೂಡ ಏನಾಗಿದೆ ಸರ್, ಪರಸ್ಪರ ಒಂದು ತಾಕಲಾಟ ರೀ, ತಿಕ್ಕಾಟ, ವೈರತ್ವ ಇದು ಬಂದದನ ರೀ. ಅಂದರೆ ಇದೆಲ್ಲ ನಡೆದು ಆಸ್ತಿ ಮತ್ತು ಅಧಿಕಾರಕ್ಕಾಗಿ ಇದು ನಡೀತಾ ಬಂದದಂತನ್ನುವಂಥದ್ದು ಖರೆ ಅದ ರೀ. ಯಾಕಂದ್ರೆ ಅಧಿಕಾರ, ಅಂತಸ್ತು, ಗದ್ದಿಗೆ ಸಲುವಾಗಿನ ರೀ ಅದು ಮೊದಲಿನಿಂದನೂ ಬಂದದ ಸರ್. ನಿಮಗೆಲ್ಲ ಕೃತಾಯುಗದೊಳಗೆ ಹಾಂ ಸರ್, ಅಲ್ಲಿ ಏನೈತೆ ರೀ, ರಾಮ ರಾವಣರ ಯುದ್ಧ ಆಯ್ತು, ದ್ವಾಪರದೊಳಗೆ ಕೌರವ ಪಾಂಡವ್ರಿಗೆ ಯುದ್ಧ ಆಯ್ತು. ಹಾಂ ಸರ್, ಇದು ಕಲಿಯುಗ ರೀ. ಯಾತಕ್ಕೆ ಯುದ್ಧಗಳು ಆದವು ಅಂತಂದ್ರೆ ನನ್ನದು ನಾನು ಅನ್ನುವಂಥ ಒಂದು ಇದು ಅಹಂಕಾರ ಅನ್ನುವಂಥದ್ದು ಎಲ್ಲರೂ. ಹಾಂ, ನಾನು ಹೆಚ್ಚು, ನಂದೇ ಇದಾಗಬೇಕು, ನನ್ನ ರಾಷ್ಟ್ರ ಇದಾಗಬೇಕು, ನಾ ಹೇಳಿದಂಗೆ ಎಲ್ಲರೂ ಕೇಳಬೇಕು ಅನ್ನುವಂಥ ಒಂದು ವಿಪರೀತ ಭಾವ ಏನಾಗೈತೆ ಅಂದರೆ ಕಲಹಕ್ಕೆ ನಾಂದಿ ಆಗಿಬಿಟ್ರೆ ಸರ್. ಹೀಗಾಗಿ ನಮ್ಮ ವಿಶ್ವದೊಳಗನೆ ಶಾಂತಿ ಇಲ್ಲದಾಗಿರಿ. ಈ ಶಾಂತಿಯನ್ನು ಒಂದು ಉಂಟು ಮಾಡುವ ಸಲುವಾಗಿ ವಿಶ್ವಸಂಸ್ಥೆ ಅದ ರೀ. ಅದು ವಿಶ್ವಸಂಸ್ಥೆ ಸರ್ ಜಗತ್ತಿನ ಎಲ್ಲ ರಾಷ್ಟ್ರಗಳು ಶಾಂತಿಯಿಂದ ಇರಬೇಕು ಅನ್ನುವಂಥ ಧ್ಯೇಯವನ್ನು ಇಟ್ಟುಕೊಂಡ್ರೆ ಅದು ಮೊದಲಿನಿಂದಲೂ UN ಕೆಲಸ ಮಾಡ್ಕೋತ ಬಂದಿದ್ದೀರಿ. ಆದರೂ ಅದರ ಒಂದು ಪರಿಧಿಯನ್ನು ದಾಟಿ ರಾಷ್ಟ್ರಗಳು ಹೇಳ್ತಾರೆ. ನೀವು ಹೇಳಿದ್ರಲ್ಲ ಸರ್, ಅತಿಯಾದ ಸ್ವಾರ್ಥ ರೀ. ಇದು ನಂದ ಆಗಬೇಕು, ಇದ್ರ ನೆಲ ನಂದ, ಇದು ನದಿ ನಂದ, ಇದೆಲ್ಲ ಸಂಪತ್ತು ನಂದ, ಹಿಂಗೆ ಅತಿಯಾದ ಸ್ವಾಸ್ಥಗಳು. ಮತ್ತು ಇವರೆಲ್ಲ ಬೇರೆ ಅಲ್ರಿ, ಒಂದೇ ತಾಯಿಯ ಮಕ್ಕಳು, ಪರಸ್ಪರ ಸಹೋದರರು. ಅದು ಏನಲ್ರಿ, ಬೆನ್ನಿಗೆ ಬಿದ್ದದ್ದು ಬೇರೆ, ಹೊಟ್ಟೆಲಿ ಹುಟ್ಟಿದ್ದು ಬೇರೆ ಅಂತ, ಬೆನ್ನಿಗೆ ಬಿದ್ದಿದ್ದು ಬೇರೆ ಅಂತ. ಹಿಂಗೆ ಸರ್ 1993 ಸರ್ ಅವಕಾಶ ಸಿಕ್ಕದ್ರಿ. ನಾನು ಒಂದು ಕೋಣ ಬರೀ ಸರ್ ಅಂತ, ಭಾರತ ಮಾತೆಯ ಶ್ರೀಹರಿಕೆ ತಾಯಿ ಏನು ಅಪೇಕ್ಷೆ ಮಾಡ್ತಾರೆ ಅಂದ್ರೆ ಮಕ್ಕಳೆಲ್ಲರೂ ಚಂದ ಇರ್ಬೇಕು ರೀ, ಮಕ್ಕಳೆಲ್ಲರೂ ಒಳ್ಳೆಯವರಾಗಿರಬೇಕು. ಅದು ಒಂದು ಸಣ್ಣ ಒಂದು ಕವನ ಸರ್. ನಿರ್ಮಾಣವಾಗಲಿ ರಾಷ್ಟ್ರ ಸುಂದರ, ಧಕ್ಕೆ ಆಗದೆ ಮನಗಳಿಗೆ, ನಿರ್ಮಾಣವಾಗಲಿ ರಾಷ್ಟ್ರ ಸುಂದರ, ಧಕ್ಕೆ ಆಗದೆ ಮನಗಳಿಗೆ, ನಾನು ನೀನು ಭೇದವ ಮರೆತು ಒಂದಾಗಿರಿ ಸಿಹಿ ಬಾಳ್ವೆಗೆ, ನಾನು ನೀನು ಭೇದವ ಮರೆತು ಒಂದಾಗಿರಿ ಸಿಹಿ ಬಾಳ್ವೆಗೆ. ಯಾಕಂದ್ರೆ ಸರ್, ಭಾರತ ಮಾತೆಯ ಮಡಿಲಲ್ಲಿಂದು ಮತಭೇದಗಳು ಏತಕ್ಕೆ. ನಮ್ಮ ಜಾತ್ಯತೀತ ರಾಷ್ಟ್ರ ರೀ, ಆದರೂ ರೀ ಇವು ಭಾಳ ಅದಾವ ರೀ. ಭಾರತ ಮಾತೆಯ ಮಡಿಲಲ್ಲಿ ಮುಸಲ್ಮಾನ, ಕ್ರಿಶ್ಚಿಯನ್, ಅವ SC ST ಅನ್ನುವಂಥ ಈ ಮತಭೇದಗಳು ಏತಕ್ಕೆ, ಶಾಂತಿ ಪ್ರೀತಿಯ ಮಾತಲಿ ಎಂದು ಅಮಾಯಕರ ಬಲಿಯಾತಗೆ. ಇದ್ರೊಳಗೆ ಸರ್ ಅಮಾಯಕರ ಬಲಿ ಆಗ್ತದೆ ರೀ. ಮುಂದೆ ಸರ್ ನಿಂತ ನೆಲೆ ಮಾಡೋರು ಸಿಗೋದೇ ಇಲ್ಲ ನೋಡ್ರಿ. ಮೊನ್ನೆ ಬೆಳಗಾಂದೊಳಗೆ ಏನು ಮಾಡಿ ಹೋದ್ರು, ಇವತ್ತು ಅವ್ರು ಯಾರು ಏನು ಪತ್ತೆ ಇಲ್ಲ. ಇಡೀ ಎರಡು ದೇಶಗಳ ಮಧ್ಯೆ
ಪಾಪ ಅದ್ರ ನಂತರ ಎಷ್ಟು ಜನ ಸತ್ತರು ಏನಾದರು, ನೂರಾರು ಜನ ಭಯೋತ್ಪಾದಕ ಹೆಸರಲ್ಲೇ ನೂರಾರು ಜನ ಈ ಒಂದು ನಮ್ಮ ದೇಶದ ಅನೇಕ ಜನ ಮುಗ್ಧ ಸತ್ತು ಸರ್. ಅದಕ್ಕೆ ಸರ್ ನಿಂತ ನೆಲೆಯ ತಿನ್ನುವ ಅನ್ನದ ಋಣ ತೀರಿಸುವುದು ಹಿಂಗೆ ಮಾಡೋದ್ರಿ ಅಲ್ಲಲ್ರಿ. ಅದಕ್ಕೆ ಭಾವುಕರಾಗಿ ಮಾಯಾ ಮೋಹದ ಬಲಿಯಲ್ಲಿ ಬೀಳುವುದು ಸರಿಯೇ ಆಗಬಾರ್ದು ಸರಿ. ಈ ಪ್ರಸ್ತುತ ಸಿಚುವೇಶನ್ ಸರ್ ಮುಂದೆ ಸರಿ ಎಲ್ಲ ಗೊತ್ತಿಲ್ಲೇನ್ರಿ, ಎಲ್ಲರಿಗೂ ಗೊತ್ತೈತ್ರಿ, ಸಾಮಾನ್ಯರಿಗೂ ಗೊತ್ತಾಕತ್ರಿ. ಸಾಮಾನ್ಯರಲ್ಲಿ ಏಕತಾ ಪ್ರಜ್ಞೆ ರಾಷ್ಟ್ರ ನಾಯಕರಲ್ಲಿ ಏಕಿಲ್ಲ. ಹೌದು ಸರ್, ಮುಂದೆ ಗೊತ್ತೈತೆ ಸ್ವಾಭಿಮಾನವು ಮನದಲ್ಲಿ ಇದ್ದರೂ ಕಾರ್ಯಪ್ರವೃತ್ತಿಯ ಕಂಡಿಲ್ಲ. ನೀವು ಮೇಲೆ ಮೇಲೆ ಹೇಳ್ತೀರಿ ಸರ್, ಇದು ನಮ್ಗೆ ಇಷ್ಟು ಟ್ಯಾಕ್ಸ್ ತೊಗೋತಾರೋ ಇದು ಮಾಡ್ತಿರ್ತಾರೋ, ರಾಷ್ಟ್ರವನ್ನು ಭದ್ರತೆಯೊಳಗೆ ಯಾಕೆ ಹಿಡಿದಿಲ್ಲ ಇವರ? ಅದೇ ಸರ್, ಹುಟ್ಟುವಾಗ ಜಾತಿ ಮತಗಳ ಭೇದದ ಅರಿವು ನನಗಿಲ್ಲ. ನಾವು ಹುಟ್ಟುವಾಗ ಯಾರಿಗೆ ನಾವು ಹಿಂದೂ ಇಲ್ಲ, ಮುಸ್ಲಿಮ್ ಇಲ್ಲ, ಕ್ರೈಸ್ತ ಇಲ್ಲ, ಏನೂ ಇಲ್ಲ ರೀ. ತಾಯಿಯ ಹೊಟ್ಟೆ ಒಳಗೆ ಹುಟ್ಟಿ ಬಂದಿದ್ದೀವಿ. ಆಗೇನೈತ್ರಿ ಜಾತಿ? ಇಲ್ಲವಿಲ್ಲರಿ. ಅದಕ್ಕೆ ಹುಟ್ಟುವಾಗ ಜಾತಿ ಮತಗಳ ಭೇದದ ಅರಿವು ನಮಗಿಲ್ಲ. ಮತ್ತು ನಮಗೇನು ಬೇಕಾಗೈತಿ ಸರ್? ಶಾಂತಿ ಬೇಕಾಗೈತಿ. ಶಾಂತಿ ಪ್ರಿಯರ ಬಾಳಲಿ ಎಂದು ಮತ್ಸರ ಬಾವು ಸರಿಯಲ್ಲ. ಎಲ್ಲರಿಗೂ ಬೇಕಾದದ್ದು ಶಾಂತಿ, ಸಮಾಧಾನ, ಸುಖಾರೆ. ಅದು ಬಿಟ್ಟು ತೆಕ್ಕಾಟ ವೈರತ್ವ ಇದು ಮಾಡ್ಕೋತ ಹೋದ್ರಿ ಏನು ಸುಖ ಐತೆ ಹೇಳಿ ಸರ್? ರಕ್ತಪಾತ ಆಗೋದ್ರೊಳಗೆ ಏನೈತಿ? ಅದಕ್ಕೆ ಸರ್, ಒಂದೇ ತಾಯಿಯ ಮಕ್ಕಳ ಮಡಿಲು ಹುಡಿಯಾದರೆ ಸರಿ ಆದೀತಿ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ರೀ, ಎಲ್ಲರೂ ನಾವು ಒಂದ್ರಿ. ಮುಂದೆ ಭೇದವ ಮರೆತು ಒಂದಾಗಿರಲು ಹರಸಿದೆ ಮಾತೆಯ ಶ್ರೀಹರಕೆ. ಭಾರತ ಮಾತಾ ಆಗಲಿ, ಏನು ನಮ್ಮ ಹಡದ ತಾಯಿ ಆಗಲಿ ಏನು ಅಪೇಕ್ಷೆ ಮಾಡ್ತಾಳೆ ರೀ? ಮಕ್ಕಳು ನೀವೆಲ್ಲರೂ ಚಂದಿರಬೇಕು, ಸುಖವಾಗಿರಬೇಕು, ಶಾಂತಿ ಪ್ರಿಯರಾಗಬೇಕಂತೇಳಿ ಇದೇ ರೀತಿ ನಮ್ಮ ಭಾರತ ಮಾತೆ ಅಪೇಕ್ಷೆ ಮಾಡ್ತಾಳೆ ರೀ. ಆದರೆ ಇವತ್ತಿನ ಒಂದು ವಾತಾವರಣ ನೀವು ನೋಡಿ ಹೇಳ್ತಿರಲ್ಲ ಸರ್, ನೋಡಿದ್ರೆ ಒಂಥರ ಬೆಭತ್ಸ ವಾತಾವರಣ ಸರ್. ಒಬ್ರಿಗೊಬ್ಬರಿಗೆ ವೈರತ್ವ ರೀ, ಕೂಡಿ ಬಾಳುವಂಥ ಒಂದು ಕಲೆ ಅಲ್ಲ ರೀ. ಹೌದಪ್ಪ, ನಮ್ಮದು ಒಂದು ರಾಜ್ಯ ಐತೆ, ಹಂಚಿಕೊಟ್ಟಿದ್ದಾರೆ, ನಾವು ಇದ್ರಾಗಿರ್ತೇವೆ, ನೀವು ಅದ್ರಾಗ ಸುಖಬೇಕ್ರಿ. ಪರಸ್ಪರ ಏನ್ರಿ ಸೌಹಾರ್ದತೆಯಿಂದ ಬಾಳಬೇಕು ಅನ್ನೋಂಥ ಮನೋವೃತ್ತಿ ಯಾರಿಗೆ ಗೊತ್ತಿಲ್ಲನ್ರಿ? ಗೊತ್ತೈತ್ರಿ. ಆದರೂ ಮತ್ತೆ ಕಲಾಟಗಳು ರೀ, ಯುದ್ಧ, ಹಿಂಸಾ, ಮನಸ್ಸಿಗೆ ಎಷ್ಟು ನೋವು ಆಗ್ತದೆ ರೀ. ಇದು ಯಾಕಂದ್ರೆ ಮನೆ ನಡೆದಂಥ ಒಂದು ನಾವು ಕದನ ವಿರಾಮ ಮಾಡಿವಿ ಇಲ್ಲ ಅಂತಲ್ಲ. ಹಾಂ ರೀ. ಆದರೂ ಸಹಿತ ಇನ್ನೂ ಅಲ್ಲೇ ಅಶಾಂತಿ ಅದ. ಪಾಪ ಜನ ಭಯದ ನಡಕ್ ಬದುಕ್ತಾ ಇದ್ದ. ನಾವು ನಡುವು ದೇಶದಲ್ಲಿದ್ದೀವಿ, ನಮ್ಗೆ ಹತ್ರ ಕಲ್ಪನೆ ಬರ್ಲಿಕ್ಕೆ ಸಾಧ್ಯ. ಬಾಂಬ್ ಬೀಳುವಂಥದ್ದಾಗಲಿ, ಶೆಲ್ ಬೀಳುವಂಥದ್ದಾಗಲಿ, ಡ್ರೋನ್ಗಳು ಬೀಳುವಂಥದ್ದಾಗಲಿ, ನಮ್ಮ ಕನಸ ಗೊತ್ತಾಗಂಥ ವಿಷಯಗಳು. ನಾವು ಅಂತೀವಿ ಬೇಧಡಕ್ ಅಂತೀವಿ, ಯುದ್ಧ ಆಗಲಿ ಅಂತೇಳಿ. ಆದ್ರೆ ಅಲ್ಲಿ ಅನುಭವ ಸ್ವಲ್ಪ ಹೊರನಡಿದಂತು. ಹೌದು ಸರ್, ಯಾಕೆ ಮೊದಲ ಬಲಿ ಆಗೋರು ಅವರು. ಮತ್ತು ಈಗ ಸಹ ಕೆಲವೊಂದು ವೈಜ್ಞಾನಿಕ ಬಾಂಬ್ಗಳು ಈ ಥರ ನೆರೆಮಣಿ ಗೊತ್ತೈತಲ್ಲ ಸರ್, ಅವು ನಾವು ಹೇಳ್ತೇವೆ ಸರ್, ನೆರೆಮಣಿ ಸುಡ್ತೈತೆ ಅಂತೇಳಿ ನಾವು ಗಪ್ ಕುಂಡ್ರು ಅಂತ ಬರೋಂಗಿಲ್ಲ ರೀ. ಅಲ್ಲಿ ಒಮ್ಮೆ ಆ ಬಾಂಬ್ ಬರ್ತಾರೆ, ಸ್ಪ್ಲಿಟ್ ಆಗೋದು ಹೋಯ್ತು ಅಂತ ಸರ್, ನ್ಯೂಕ್ಲಿಯರ್ ಬಾಂಬ್ಗಳು ರೀ, ಸರ್ವನಾಶ ಆಗ್ತೈತಿ. ಅದಕ್ಕೆ ರೀ ಹಾಳಾಗೋಕ್ಕಿಂತ ಮನುಷ್ಯಾಗ ಬುದ್ಧಿ ಬರ್ಬೇಕು ರೀ. ಹಾಳಾದ ನಂತರ ಬುದ್ಧಿ ಬರ್ತೈತೆ ರೀ, ಯಾರಿಗಾದ್ರೂ ಬರ್ತೈತೆ ರೀ. ಹೌದು ರೀ. ಅದೇ ಯಾಕಂದ್ರೆ ಟಿಕೆಟ್ ಗಾಡಿ ಹೋಗಿರ್ತದೆ ರೀ, ಎಲ್ಲರೂ ಸರ್ವನಾಶ ಆಗಿ ಬಿಡ್ತಿರ್ತಾರೆ. ಅವಾಗ ಏನು ಮಾಡಿದ್ರೆ ಏನು ಬಿಡು. ಅದಕ್ಕಾಗಿ ಸರ್ ಮನುಷ್ಯರೇ ಅದು ವಿವೇಕಾನಂದರು ಅದನ್ನೇ ಹೇಳ್ತಾರೆ ರೀ, ಎದ್ದೇಳಿ ಜಾಗೃತರಾಗಿ ಅಂತೇಳಿ. ಇಡೀ ವಿಶ್ವವೇ ನನ್ನ ರಾಷ್ಟ್ರ ಅಂತ ಹೇಳ್ತಾರೆ ರೀ. ಅಂತ ಮಾತಾಡ್ತಾರೆ ಬಾರ್ಡರ್ ಒಳಗೆ ಬೇಡಪ್ಪ ಅಂತೇಳಿ. ಈ ಬಾರ್ಡರ್ಗಳು ಇಲ್ಲದ ದೇಶ ಬರಲಿ, ವಿಶ್ವ ಒಂದಾಗಲಿ ಅನ್ನೋದು ಒಂದಾಗಲಿ ಅಂತೇಳಿ ಗಟ್ಬೇಕ್ರಿ. ಇದೆಲ್ಲ ನೆಮ್ಮದಿ ಇರೋದಕ್ಕೆ ಇದೊಂದು ಹಾದಿ ಅಂತ. ಇದೊಂದು ಸರ್ ಏನಂತಾರೆ, ಅಹಂ ಬಿಡೋದ್ರಿ. ನಮ್ಮ ರಾಷ್ಟ್ರ ನಾವಾಡ್ಬೇಕು ಅನ್ನೋಂಥ ಬಿಟ್ರಿ ಎಲ್ಲರೂ ಸೌಹಾರ್ದಯುತವಾಗಿ ಬಾಳೋಣ ನೋಡ್ರಿ. ಎಲ್ಲರೂ ಯಾಕಂದ್ರೆ ಏನಂದ್ರೆ ಲೈಫ್ ಈಸ್ ಅನ್ಸರ್ಟನ್ಸ್. ಯಾಕಂದರೆ ಬೇಕಾದಂಥ ಇದ್ರ ಸಹಿತ ರೀ ಜೀವನ ಯಾವುದು ಶಾಶ್ವತ ಅಲ್ಲ ರೀ. ಹಿಂದಿದ್ದಾಗ ರೀ ನಾವು ರಾಷ್ಟ್ರವನ್ನು ಒಂದು ಒಳ್ಳೆಯ ಕಟ್ಕೊಂಡು ಮತ್ತೊಬ್ಬರು ಬಾಳಕ ನಮ್ಮ ಭಾರತದ ವಿದ್ಯಾಭ್ಯಾಸ ತಾಟಸ್ಥ ರೀತಿ ನಮ್ದು. ಇದು ಯಾವ ಗದ್ದಲಕ್ಕೂ ಹೋದ್ರು ನಮ್ಮ ಭಾರತದ ಧ್ಯೇಯ ರೀ. ಆದರೆ ಇವತ್ತು ಭಾರತ ಅನ್ನುವಂಥದ್ದು ವಿಶ್ವದ ಮುಂದೆ ಈ ಮಣ್ಣು ನಡೆದಂಥ ಈ ಕದನ ವಿರಾಮ ಆಗ್ಯದಷ್ಟ. ಹೌದು. ಆದರೆ ಈ ಸಂದರ್ಭದಲ್ಲಿ ಭಾರತ ಯಾವ ರಾಷ್ಟ್ರ ಜೊತೆಯೂ ಆ ಸಂದರ್ಭದಲ್ಲಿ ಯಾವ ರಾಷ್ಟ್ರ ನಮ್ಮ ಪರವಾಗಿ ಒಂದು ಮಾತು ಮಾತಾಡಲಿಲ್ಲ ಅನ್ನೋದು ನಾವು ಗಮನಿಸಿದಾಗ ನಾವು ಎಲ್ಲಿ ತಪ್ಪಿದ್ದೀವಿ ಅಂದ್ರೆ ಸರ್, ಯಾಕಂದ್ರೆ ನಮ್ಮ ನೆರೆಯ ಶ್ರೀಲಂಕಾ ನಮ್ಮ ಬಗ್ಗೆ ಏನು ಮಾತಾಡಲಿಲ್ಲ. ಪಾಕಿಸ್ತಾನದ ನಮ್ಮ ವೈರಿ ಮಾತು ಪ್ರಶ್ನೆ ಬರೋದಿಲ್ಲ. ಬಾಂಗ್ಲಾದೇಶ ನಮ್ಮ ದೂರ ಸರಿದು ಹೋಗ್ಬಿಡ್ತು. ಮಾಲ್ದೀವ್ಸ್ ನಮ್ಮ ಬಗ್ಗೆ ದೂರ ಸರಿದು ಹೋಗ್ಬಿಡ್ತು. ಅಮೇರಿಕ ಇಲ್ಲಿವರೆಗೆ ದೋಸ್ತ್ ಅಂತ ಹೇಳ್ತಿತ್ತು. ಈಗ ಇಲ್ಲಿ ನಮ್ಮಲ್ಲಿ ಐಫೋನ್ದವ್ರಿಗೆ ಹೇಳ್ತಿರೋರು ನಮ್ಮಲ್ಲಿ ಬಂದು ಐಫೋನ್ ತಯಾರು ಮಾಡಪ್ಪ, ಇಲ್ಲಿ ಮಾಡಬೇಡ, ಬಂದ್ ಮಾಡಲಿ ಅಂತ ಹೇಳ್ತಾರೆ. ಇದು ಎಷ್ಟು ಮಟ್ಟಿಗೆ ಅಂತ ಎದರ ಬದಲಲ್ಲಿ ಹೇಳುವಂಥ ಮಾತು ಈ ಹಂತಕ್ಕೆ ಬಂದಿರೋದಕ್ಕೆ ನಾವು ಈ ಕಳೆದ 11 ವರ್ಷಗಳಲ್ಲಿ ತಪ್ಪು ನೀತಿನ ಅನುಭವಿಸಿದ್ವಾ ಸರ್. ಉದಾರ ಗುಣ ಏನಿರ್ತದೆ ಅದು ಒಮ್ಮೆ ಮಾರಕಣ ಆಗ್ತದೆ ಸರ್.
ಇದು ಉದಾಹರಣೆ ಪ್ರಶ್ನೆ ಇಲ್ಲ. ಯಾಕೆ ಉದಾಹರಣೆ ಆಗಿದ್ರೆ ನೋಡ್ರಿ, ಈಗ ಕೇಳ್ತಾರೆ, ಈಗ ನಿಮ್ಮಿಂದ ನಮಗೆ ಏನಾಗ್ಯದಪ್ಪ ಅಂತ ಪ್ರಶ್ನೆ ಅದ. ಇವತ್ತು ರಷ್ಯಾ ಕೇಳ್ತದೆ, ನಾವು ರಷ್ಯಾ ಅತ್ಯಂತ ಕಷ್ಟ ಸರದಲ್ಲಿ ನಮಗೆ ಆದಂಥ ದೇಶ. ಅದರಲ್ಲೂ ಮುಖ್ಯವಾಗಿ ಬಾಂಗ್ಲಾ ಆಗೋದಕ್ಕೆ ಅವ್ರು ಭಾಳ ಮುಖ್ಯದ. ಯಾಕಂದ್ರೆ ಬಾಂಗ್ಲಾದ ಯುದ್ಧ ನಡೆದಾಗ ಆ ಇಂದಿರಾ ಗಾಂಧಿ ಅವ್ರು ಪೂರ್ಣ ಸಪೋರ್ಟ್ ಮಾಡಿ ಅಮೆರಿಕಾಗೆ ಎಚ್ಚರ ಕೊಡೋದು ಬಂದು ಅಮೆರಿಕ ಅಲ್ಲಿ ನಿಲ್ಲಿಸಿದ್ರು ಅವ್ರು ತೆಳದ. ಇವತ್ತು ಆ ಪ್ರಮಾಣದಲ್ಲಿ ನಮಗೆ ಬೆನ್ನಿಗೆ ಬೀಳಿಲ್ಲ, ಅವ್ರು ಬೆಂಬಲಿಸಲಿಲ್ಲ. ಪಾಕ ಎಲ್ಲರೂ ಬೆಂಬಲ ತೋರಿದ್ರು. ಪಾಕಿಗೆ ಇವತ್ತು ಚೀನಾ ಬೆಂಬಲದ, ಅಮೇರಿಕ ಬೆಂಬಲ ಆಯಿತು, ಮತ್ತು ಬಾಂಗ್ಲಾದೇಶಿಗೆ ಆಗ್ತದ, ಶ್ರೀಲಂಕಾನು ಆಗ್ತದ. ನಾವು ಏನು ಮಾಡಿದ್ವಿ? ಏನು ಮಾಡಿಲ್ಲ ಕರೆ ಸರ್. ಇದು ಮತ್ತೆ ಬರೋ ಪ್ರಾರಬ್ಧ. ನಾವು ಪ್ರಾರಬ್ಧ ಅಲ್ಲ, ನಾವಿಡು ತಪ್ಪು ಹೆಜ್ಜೆಗಳು ಅಂತ. ಅತಿಯಾದಂತಹ ಧಾರ್ಮಿಕ ಮನೋಭಾವ, ಅದು ಕರೆಕ್ಟ್. ಅದು ಬರ ಅದಕ್ಕೆ ಉದಾಹರಣೆ. ಅದಕ್ಕೆ ಉದಾಹರಣೆ ಬೇಕಂತ ಹೇಳುವಂಥದ್ದು. ಹಿಂದುತ್ವಗಳು ಉಳಿದವ್ರು ಹೋಗ್ಬೇಕು ದೇಶ ಬಿಟ್ಟ, ಹಿಂದುತ್ವ ಶ್ರೇಷ್ಠ ಇಲ್ಲ ಅಂತ ಯಾರು ಹೇಳಿಲ್ಲ. ಈಗ ಏನಾಯ್ತಂದ್ರೆ ಉಳಿದ ದೇಶಗಳಲ್ಲಿ ಕ್ರಿಶ್ಚಿಯನ್ಸ್ ಮತ್ತು ಮುಸ್ಲಿಮ್ಸ್ ಕಂಟ್ರಿಗಳಿದ್ದಾವೆ. ಸಹಜವಾಗಿ ಇಲ್ಲಿ ನಮಗೆ ಸೆಕ್ಯೂರಿಟಿ ಇಲ್ಲಪ್ಪ ಈ ದೇಶದೊಳಗದವ್ರ ಭಾವ ಬಂದಾಗ ಮಾಬ್ ಲಿಂಚಿಂಗು ಮತ್ತೇನು ಮಾಡೋದ್ರಿಂದಾಗೆ ವಿಶ್ವದ ನಾವು ಏನಾಗ್ಬಿಟ್ಟಿವಪ್ಪ ಅಂತಂದ್ರೆ ಸಣ್ಣವರಾಗ್ಬಿಟ್ಟಿವಿ. ಇವರಪ್ಪ ಹಿಂದುತ್ವವಾದಿಗಳು, ಮೂಲಭೂತವಾದಿಗಳು ಭಾವ ಬಂದಿದ್ದೇನೆ ಇದು ಕಾರಣ ಅಂತ ಬಹಳ ಜನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಖರೆ ಅದು ಇದೊಂದು ಅಷ್ಟೇ ಕಾರಣ ಸರ್. ಯಾಕಂತಂದ್ರೆ ಯಾಕೆ ಜಗದಲ್ಲಿ ಈಗ ಅಮೆರಿಕಾಗ ಮುಸ್ಲಿಂ ದೇಶಗಳು ಹೆಚ್ಚು ವ್ಯಾಪಾರ ಅವ್ರು ನೋಡ್ರಿ, ಯಾರಾದ್ರೂ ವ್ಯಾಪಾರ ನೋಡ್ತಾರೆ, ನಮ್ಗೆ ಎಷ್ಟು ಲಾಭ ಆಗ್ತದ, ಹಿಂದೂಗಳು ಎಷ್ಟದಾರು. ಅದು ಇಂಡಿಯಾ ಒಂದ್ರೆ, ನೇಪಾಳದಲ್ಲಿ, ನೇಪಾಳ ಸಹಿತ ಚೀನಾ ಜೊತೆಗೆ ನಮ್ಮ ಜೊತೆಗಿಲ್ಲ ಅಂದಾಗ ಸಹಜವಾಗಿ ಹೌದು ನಮ್ಮಲ್ಲಿ ವ್ಯಾಪಾರ ಐತಿ, ನಾವು ಇಟ್ಕೊಂಡು ಹೋಗೋಣಪ್ಪ ಇವ್ರಂತ ಯಾರಿಗೂ ಭಾವಿಲ್ಲ. ಬಿಟ್ಟರೆ ಬಿಡ್ಲಪ್ಪ ಮೇನಾಗೋದು, ಭಾರತ ಬಿಡತ್ತೆ ನಮ್ಮ ದೋಸ್ತಿ ಬಿಡ್ಲಿ, ಬೇರೆ ದೇಶಗಳು ಮಾಡ್ಕೊಂಡು ಅಂತೇಳಿ. ಈಗ ಸ್ವತಃ ಟ್ರಂಪ್ ಇದ್ದಂತವ ಮಿಡ್ಲ್ ಈಸ್ಟ್ ನಿಮಗೆ ಗೊತ್ತದ, ಅರಬ್ ದೇಶಗಳು, ಮುಂದೆ ಆಮೇಲೆ ಇರಾನ, ಇರಾಕ, ಸಿರಿಯಾ ಒಂದು ಭಯೋತ್ಪಾದಕ ದೇಶ, ಅದನ್ನ ಸಹಿತ ಒಪ್ಕೊಂಡ್ರು ಅವ್ರು. ಇವತ್ತು ಒಪ್ಕೊಂಡು ಇಸ್ರೇಲ್ ಕಂಟ್ರೋಲ್ ಇಟ್ಕೊಂಡ್ಬಿಟ್ಟವ, ನೀ ಬಾಂಬ್ ಹಾಕುವಂಗಿಲ್ಲ, ಯುದ್ಧಕ್ಕೆ ಹೋಗಿಲ್ಲ ಅಂತೇಳಿ ಅಮೆರಿಕ. ಈಗ ಮತ್ತೆ ಅಮೆರಿಕಾದ ಬಲದಲ್ಲಿ ನಿಂತಂತ ಇಸ್ರೇಲ್ ಒಂದು ರೀತಿ ಮೌನ ಅದಾಗ. ಅದಕ್ಕೆ ಇಂಡಿಯಾಗೆ ಹೇಳ್ತಾ ಇದ್ದಾರೆ, ನೀನು ಯುದ್ಧ ನಿಲ್ಲಿಸಬೇಕು, ಅದನ್ನ ಮಾಡಬೇಕು ಅಂದಾಗ ಹಿಡಿದು ವ್ಯಾಪಾರಪ್ಪ. ಮತ್ತು ರಷ್ಯಾಗೆ ಏನು ಮಾಡಿತ್ತು, ರಷ್ಯಾ ಸಂದರ್ಭದಲ್ಲಿ ನಮಗೆ ಕಚ್ಚಾ ಎಣ್ಣೆ ಕೊಡಿತು, ಕಚ್ಚಾ ಎಣ್ಣೆ ಸಾಕಷ್ಟು ಕೊಡಿತು. ಆ ಸಂದರ್ಭದಲ್ಲಿ ಒಂದು ಮಾತನ್ನು ರಷ್ಯಾ ಪರ ಮಾತಾಡಲಿಲ್ಲ ಅಂದಾಗ ಸಹಜವಾಗಿ ಇವತ್ತು ರಷ್ಯಾ ಇದ್ದಿದ್ದು ನಮ್ಮಿಂದ ದೂರ ಸರ್. ಅಂದ್ರೆ ಅತಿಯಾದಂಥ ಧಾರ್ಮಿಕ ನಂಬಿಕೆಗಳು ನಮ್ಮ ಶ್ರೇಷ್ಠ, ನಮ್ಮ ಧರ್ಮ ನಾವು ಪ್ರೀತಿ ಮಾಡೋಣ, ಇಲ್ಲ ತಪ್ಪತ್ತಿಲ್ಲ. ಆದ್ರೆ ಅದೇ ಕಾಲಕ್ಕೆ ಇನ್ನೊಂದು ಧರ್ಮದ ಬಗ್ಗೆ ಸಣ್ಣದಾಗಿ ಮಾತಾಡುವಂಥದ್ದು. ಆಮೇಲೆ ನಮ್ಮ ಮುಸ್ಲಿಮ್ಸ್ ಇದಾರ, ಹೊರಗಿನ ಜಗತ್ತವ್ರು ನೋಡ್ತಾ ಇರ್ತಾರೆ ನಮ್ಮ ಮುಸಲ್ಮಾನರು ಹೆಂಗೆ ಇಟ್ಕೊಂಡಾರಪ್ಪ ಇವರು ಅಂತೇಳಿ. ಯಾಕಂದ್ರೆ ಜಗತ್ತಿನಲ್ಲಿ 2ನೇ ನಂಬರ್ ಅತಿ ಹೆಚ್ಚು ಮುಸ್ಲಿಮ್ಸರು ನಮ್ಮ ದೇಶದಲ್ಲಿ, ಇಂಡೋನೇಷ್ಯಾ ಬಿಟ್ರೆ. ಅದಕ್ಕಾಗಿ ಅವರೆಲ್ಲ ಲಕ್ಷ ಇರ್ತದಿಲ್ಲ, ಮತ್ತೆ ಅವೆಲ್ಲ ಸುದ್ದಿ ಮುಟ್ತಾ ಇರ್ತಾವ ಅವ್ರಿಗೆ. ಅಲ್ಪ ಮಾಬ್ ಲಿಂಚಿಂಗ್ ಮಾಡ್ತಾರೆ, ತೊಂದರೆ ಕೊಡ್ತಾ ಇದ್ದಾರೆ, ಮುಸಲ್ಮಾನ ಸರಿಯಾಗಿ ಬದುಕು ಕೊಡ್ತಾ ಇಲ್ಲ. ಮತ್ತೆ ಮನೆ ನೋಡಿದ್ರಿ ನೀವು, ವಕ್ಫ್ ಕಾನೂನು ಮಾಡೋ ಮುಂದೆ ಮತ್ತು ಮುಸಲ್ಮಾನ ಮುಗಿದ ನಂತರ ಸಣ್ಣಗೆ ಇದನ್ನು ಶುರು ಮಾಡಿದರು, ಚರ್ಚೆಗಳು. ಅವ್ರದ್ದು ಆಸ್ತಿ ಭಾಳ ಅದ ಅಂತೇಳಿ ಕ್ರಿಶ್ಚಿಯನ್ ಟ್ಯಾಕ್ಸ್ ಮಾಡಿದಾಗ ಆಗ ಭಯ ಹೊಡಿತು ಸಹಜವಾಗಿ. ಏನಪ್ಪ ಇವ್ರು ನಾಳೆ ಬಿಟ್ಟರೆ ಉಳಿದವ್ರಿಗೆ ಬರ್ತಾರೆ ಇವರು ಅಂತ. ಅದಕ್ಕೆ ಈ ಒಂದು ಕಾರಣಕ್ಕೆ ನಾವು ಇವತ್ತು ಜಗದಿಂದ ದೂರ ಆದ್ವಿ ಅಂತ ಹಂಗೂ ಅನ್ನಿಸ್ತದೆ ಸರ್. ಯಾಕಂತಂದ್ರೆ ಈ ರೀತಿಯಾದಂಥ ಒಂದು ಪ್ರವೃತ್ತಿಯಿಂದಾಗಿ ನಾವು ಸ್ವಲ್ಪ ದೂರ ಆಗಿವಂತ ಅನಿಸ್ತದೆ. ಹೀಗಾಗಿ ಇಂಥರ ಪ್ರಕ್ಷೋಭ ನೀತಿಗಳು ಬರಾಕತ್ತಾವ್ರಿ. ಅದಕ್ಕಾಗಿ ನಮ್ಮನ್ನು ಯಾರು ಹಚ್ಕೊಳ್ತಾ ಇಲ್ಲ, ನಮ್ಮ ಪರವಾಗಿ ಯಾರು ಮಾತಾಡ್ತಾ ಇಲ್ಲ. ಇಲ್ಲಪ್ಪ ಭಯೋತ್ಪಾದಕರಿಂದ ನಮ್ಗೆ ಹೊಡಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ವಿ ಜಗತ್ತಿನ ಮುಂದೆ. ಅದು ನಮ್ಮ ಬಗ್ಗೆ ಇಲ್ಲ. ಈ ಕಾಶ್ಮೀರ ಇಂಟರ್ನ್ಯಾಷನಲ್ ಸಮಸ್ಯೆ ಅಂತ ಮಾಡ್ತಾ ಇದ್ದಾರೆ. ಅದನ್ನು ಕಾಶ್ಮೀರ ಸಮಸ್ಯೆ ಮಾಡಿ ಕಾಶ್ಮೀರನ್ನ ಒಂದು ನ್ಯೂಟ್ರಲ್ ಏರಿಯಾ ಮಾಡುವ ವಿಚಾರದಲ್ಲಿ ಹೊಂಟಿದ್ದಾರೆ ಅವರು ಅಮೆರಿಕಾದು. ಅಂದ್ರೆ ನಮಗೆ ಬೆಂಬಲ ಇಲ್ಲ ಅವ್ರದ್ದು. ಅದು ಭಯೋತ್ಪಾದಕ ದೇಶಪ್ಪ, ನಮ್ಮ POK ನಮ್ಮದು ಅಂತ ನಾವು ಹೇಳ್ತಾ ಇದ್ವಿ. ಅದನ್ನು ಒಪ್ತಾ ಇಲ್ಲ ಅವರು. POK ನಿಮ್ಮದು ಅಲ್ಲ, ಈಗ ಇದ್ದಿದ್ದು ನಿಮ್ಮದಲ್ಲ, ಇದು ಸಪ್ರೇಟ್ ಮಾಡೋಣ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ಇದರಿಂದಾಗಿ ನಾವು ಅಂತಾರಾಷ್ಟ್ರೀಯ ನೀತಿಯನ್ನು ನಿರ್ಮಾಣ ಮಾಡೋದು ತಪ್ಪಿದೀವಿ ಅಂತ. ಸರ್, ಏನಿದ್ರು ನೀವು ಹೇಳೋದು ಕರೆಕ್ಟ್ ಅದ ರೀ. ಆದರೆ ಈ ಸಂದರ್ಭದಾಗ ರೀ ಅಲೆಕ್ಸಾಂಡರ್ ನೆನಪಾಗ್ತದೆ ಸರ್, ಚಕ್ರವರ್ತಿ ಸರ್. ಇಡೀ ಜಗತ್ತನ್ನು ಜಯಿಸ್ಬೇಕನ್ನೋಂಥ ಹೊಂಟ ಮನುಷ್ಯ ರೀ. ಕೊನೆಗೆ ಅವಾಗ ಏನಾಗ್ಬಿಡ್ತದಂದ್ರೆ, ಏನು ಮಾಡಿದ್ರು ಕಡೆ ಇದು ಶೂನ್ಯ ಎಲ್ಲ. ಆವಾಗ ತನ್ನ ನೋಡ್ರಿ, ನಾನು ಸತ್ತ ನಂತರ ನನ್ನ 2 ಕೈಗಳನ್ನು ಹೊರಗಡೆ ಇಟ್ಟು ಮೆರವಣಿಗೆ ಮಾಡಿರಿ ಅಂತ ಹೇಳಿದ್ರು. ಈ ಒಂದು ಪ್ರಜ್ಞೆ ನಮ್ಮಲ್ಲಿ ಮೂಡಬೇಕು ಸರ್. ಯಾಕಂದ್ರೆ ನಾವು ಏನೇ ಇಲ್ರಿ, ಎಷ್ಟೇ ನಮ್ಮ ದೇಶನ ಬಿಟ್ಕೊಡ್ಬೇಕಂತಲ್ಲ, ಇಲ್ಲ ದೇಶಾಭಿಮಾನ ಬಿಟ್ಕೊಡ್ಬೇಕಂತಲ್ಲ, ಇಲ್ಲ ನಮ್ಮ ಸಂಸ್ಕೃತಿನ ಬಿಟ್ಕೊಡ್ಬೇಕಂತಲ್ಲ. ಆದ್ರೆ ಇನ್ನೊಂದು ಸಂಸ್ಕೃತಿ ಆ ರೀತಿ ಗೌರವಿಸ್ಬೇಕು. ನಮ್ಮ ತಾಯಿ ನಾವು ಎಷ್ಟು ಗೌರವಿಸ್ತೀವೋ ಅದಷ್ಟ ಪ್ರಮಾಣ, ಅದಕ್ಕಿಂತ ಕಡಿಮೆ ಅಥವಾ ಒಂದೀಟ್ ಹೆಚ್ಚ ಮಾಡ್ರಿ. ಆದ್ರೆ ಅವ್ರು ಸರ್ವನಾಶ ಮಾಡುತ್ತೀವಿ, ಅವ್ರನ್ನ ನಾವು ಕಿತ್ತು ಹಾಕ್ತೀವಿ, ಅವ್ರು ಅಳಿಸ್ತೀವಿ ಅನ್ನೋಂಥ ಭಾವ ಬೆಳೆಸಿದ್ರೆ ಅದರಿಂದ ಹಾನಿ ಆಗೋದು ಯಾರಿಗೆ? ನಮಗೆ ಆಗ್ತದ್ರಿ. ಅದಕ್ಕಾಗಿ ನಾವೇನು ಮಾಡೋದು ಗೊತ್ತಾ ಸರ್, ಸ್ವಾರ್ಥವನ್ನು ಬಿಟ್ಟರೆ
ಸಾಧ್ಯ ಆದಷ್ಟು ನಿಸ್ವಾರ್ಥ ಭಾವದಿಂದರಿ ಎಲ್ಲರೂ ಒಂದಾಗಿ ಎಲ್ಲರೂ ನಮ್ಮವರಂತ ತಿಳ್ಕೊಂಡ್ರಿ ಸಹೋದರ ವಾತ್ಸಲ್ಯವನ್ನು ಹಂಚ್ಕೋತರಿ ಪ್ರೀತಿಯಿಂದ ಬಾಳೋದ್ರೊಳಗೆ ಏನಾಯ್ತು ಅಂತಂದ್ರೆ ಸರ್ ಅದು ನಮಗೆ ಒಂದು ಒಳ್ಳೆಯ ಸದ್ಗತಿ ಆಗ್ತದೆ. ಇದನ್ನು ಎಲ್ಲರಿಗೂ ಗೊತ್ತಿದ್ದರೂ ಸಹಿತ ರೀ ಪ್ರತಿಯೊಬ್ಬರಿಗೂ ಗೊತ್ತದ ರೀ, ಆದರೂ ಕೂಡ ರೀ ಅದನ್ನು ಆಚರಣೆಯಲ್ಲಿ ತೊಗೊಂಡು ಬಂದದ್ದಾದ್ರೆ ಭಾಳ ಸುಂದರ ಆಗ್ತದೆ ರೀ, ವಿಶ್ವಶಾಂತಿ ನೆಲೆಸ್ತೈತಿ ಅಂತೇಳಿ ನನ್ನ ಭಾವನೆ ಇದೆ. ಆದ್ಮೇಲೆ ಇಲ್ಲಿಯವರೆಗೆ ಯುದ್ಧ ಮತ್ತು ಶಾಂತಿ ಟಾಲ್ಸ್ಟಾಯ್ನ ದೊಡ್ಡ ಇದು ಕಾದಂಬರಿ, ನೀವು ಸಾಧ್ಯ ಆದ್ರೆ ಓದ್ರಿ. ಯಾಕಂತಂದ್ರೆ ಯುದ್ಧ ಅದು ಶಾಶ್ವತ ಅಲ್ಲ, ಶಾಂತಿನ ಶಾಶ್ವತ ಅನ್ನುವಂಥ ಮಾತನ್ನು ಬಿಂಬಿಸ್ತಾ ಇದ್ದಾರೆ ಅವರು. ಇವತ್ತು ಅದು ಅನ್ನಿಸ್ತಾ ಇದೆ. ಯಾಕಪ್ಪ ಅಂದ್ರೆ ಅತಿಯಾದಂಥ ಒಂದು ಮೂಲಭೂತವಾದಿತನ ಅಥವಾ ನಮ್ಮ ಧರ್ಮ ಲಂಡನ ನಾವು ನಿಜವಾಗಿಯೂ ಧರ್ಮವನ್ನು ಅರ್ಥ ಮಾಡ್ಕೊಂಡಿಲ್ಲ. ಧರ್ಮೋ ರಕ್ಷಿತಿ ಅಂತ ಹೇಳ್ತಾರೆ. ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅದು ರಕ್ಷಣೆ ಮಾಡ್ತಂದ್ರೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಪ್ಪ ಅನ್ನೋದು ಸಿಂಪಲ್ ಡೆಫಿನೇಷನ್ ಅದ, ಕೂಡಿ ಬದುಕುವಂಥದ್ದು ಅದ. ಆ ನೆಲೆಯಲ್ಲಿ ನಾವೆಲ್ಲ ಚಿಂತನೆ ಮಾಡೋಣ. ನಮ್ಮ ಹಿಂದುತ್ವ ಶ್ರೇಷ್ಠ, ಅವ್ರ ಮುಸಲ್ಮಾನತ್ವ ಶ್ರೇಷ್ಠ, ಇನ್ನೊಬ್ರು ಕ್ರಿಶ್ಚಿಯನ್ ಶ್ರೇಷ್ಠ ಅಲ್ಲ, ಎಲ್ಲ ಶ್ರೇಷ್ಠತೆ ಕೂಡಿದಾಗ ಒಂದು ಶ್ರೇಷ್ಠ ವ್ಯಕ್ತಿತ್ವ ನಿರ್ಮಾಣ ಆಗ್ತದೆ. ಮತ್ತು ದೇಶ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇದೆ. ಈ ದೇಶದಲ್ಲಿ ಹೊಸ ಚಿಂತನೆಗಳನ್ನು ಮಾಡೋದು ಯೋಗ್ಯ ಅನ್ನೋದು ನಮ್ಮ ಈಶ್ವರ ಚಂದ್ರ ಬೆಡಗೇರಿಯವರ ಸ್ಪಷ್ಟ ಅಭಿಪ್ರಾಯ. ಇದಕ್ಕೆ ನಿಮಗೇನು ಅನ್ನಿಸ್ತದ? ನಾವು ಚರ್ಚೆ ಮಾಡಿದ್ವಿ ವ್ಯರ್ಥ ಅನ್ನಿಸ್ತದನ ಅಥವಾ ಇದರಲ್ಲಿ ಸರಿ ಅದನ ತಪ್ಪದನ? ನೀವು ವಿಮರ್ಶೆ ಮಾಡಿರಿ, ಅನಿಸಿಕೆಗಳನ್ನ ಹೇಳ್ತಾ ಇರಿ. ಮತ್ತು ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಲಹೆ ಸೂಚನೆ ಕೊಡ್ತಾ ಇರಿ ಅಂತ ಹೇಳ್ತಾ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತೇಳಿ ಮತ್ತೊಮ್ಮೆ ಮನವಿ ಮಾಡ್ತಾ H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು. ನಮಸ್ಕಾರ.